ನಮಸ್ಕಾರ ಆತ್ಮೀಯರೇ, ಈಗಾಗಲೇ ಏನು ಕಳೆದ 2 ದಿನಗಳಿಂದ ನಮ್ಮ ಜನಪ್ರಿಯ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ ಅಣ್ಣನವರ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿರವರು ಕೆಲವೊಂದು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಏನಂದ್ರೆ, ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರಾದ ವೆಂಕಟಶಿವಾರೆಡ್ಡಿ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಸುಳ್ಳು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಹತ್ರ ಏನಾದರೂ ಪೂರಕ ದಾಖಲೆಗಳೇನಾದರೂ ಇದ್ದರೆ ತಕ್ಷಣವೇ ಬಹಿರಂಗಪಡಿಸಿ ನೀವು ಏನು ಕೇಳ್ತಾ ಇದ್ರೆ ಈ ಒಂದು ಪ್ರಶ್ನೆಯನ್ನು ಶಾಸಕರ ಬಳಿ ಕೇಳಬಹುದು. ಇಲ್ಲದೆ ಇದ್ದರೆ ಶಾಸಕರ ಬಳಿ ನೀವು ಕ್ಷಮೆಯನ್ನ ಕೇಳಲೇಬೇಕಾಗುತ್ತದೆ. ಇಲ್ಲಾದ್ರೆ ಇಡೀ ನಮ್ಮ JDS ಪಕ್ಷದ ಕಾರ್ಯಕರ್ತರು ನಿಮಗೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈ ದಿನ ತಾವು ಈ ಮಾಹಿತಿ ಹೇಳ್ತಾ ಇರಲ್ಲ, ಈಗಾಗಲೇ ಶಾಸಕರು ಏನಾದರೂ ದೂರು ಸಲ್ಲಿಸಿದಾರ? ಸರ್, ಖಂಡಿತ. ಈಗ ನಮ್ಮ ಜನಪ್ರಿಯ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ ಅಣ್ಣನವರು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿನ್ನೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸ, ನಂಬಿಕೆ ಎರಡೂ ಸಹ ಇದೆ. ಇದನ್ನ ಕಾನೂನು ಚೌಕಟ್ಟಿನಲ್ಲಿ ಅದರ ಬಗ್ಗೆ ಪರಿಶೀಲಿಸಿ ಶಿಸ್ತು ಕ್ರಮ ಕಾನೂನು ಚೌಕಟ್ಟಿನಲ್ಲಿ ಅವರ ಮೇಲೆ ಕ್ರಮವನ್ನು ತಗೊಳ್ತಾರೆ ಅನ್ನೋ ನಂಬಿಕೆ. ನಿಮ್ಮ ಒಂದು ಪಕ್ಷದ ತಾವು ಮುಖಂಡರಾಗಿ ತಾವು ಒಂದು ನಿರ್ಧಾರದಲ್ಲಿ ಮುಂಬರುವ ದಿನಗಳಲ್ಲಿ ಶಾಸಕರ ಯಾವ ರೀತಿ ಅಭಿಪ್ರಾಯ, ಯಾವ ರೀತಿ ಅವರ ಒಂದು ನಿಲುವು? ಸರ್, ಶಾಸಕರು ಏನಿಲ್ಲ, ಈಗಾಗಲೇ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ನೋಡಿದಂಗೆ 50 ವರ್ಷಗಳ ಸಮಾಜ ಸೇವೆಯಲ್ಲೇ ಇದ್ದಾರೆ. ಈಗ ಈ ಅವಧಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈಗ ಊಹಾಪೋಹ ಮಾತುಗಳು ನಾವು ಕಿವಿ ಕೊಡುವುದು ಬೇಡ ಅನಿಸುತ್ತೆ. ಅಂದರೆ ಶಾಸಕರು ಸ್ಪಷ್ಟವಾಗಿ JDSನ ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ, ಪಕ್ಷವನ್ನು ಕಟ್ಟೋದ್ರಲ್ಲಿ, ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ JDS ಪಕ್ಷವನ್ನು ಬಿಡುವುದಿಲ್ಲ ಎಂಬುದು ನಮ್ಮೆಲ್ಲರ ಕಾರ್ಯಕರ್ತರ ವಿಶ್ವಾಸವಿದೆ. ಹೈಕಮಾಂಡ್ ಸಹ ಅವರನ್ನು ಬಿಟ್ಟುಕೊಡೋದಕ್ಕೆ ಯಾವುದೇ ಥರ ಸಿದ್ಧರಿಲ್ಲ. ತಾವು ಏನಾಗಿದ್ರಿ? ತಮ್ಮ ಹೆಸರು? ಸರ್, ಶಿವಾನಂದ ಗೌಡ ಅಂತ, ಚಿರೋನಹಳ್ಳಿ, JDS ಯುವ ಮುಖಂಡರು. ಈಗ ತಾವು ಹೊಸ ಇರೋದು? ಸರ್, ನಾನೀಗ ಅಲ್ಲಿ ಚಿರೋನಹಳ್ಳಿಯಲ್ಲೇ ಇದ್ದೀನಿ. ಥ್ಯಾಂಕ್ ಯು. ಮುಂಬರುವ ಚುನಾವಣೆಗೆ ನಿಮ್ಮ ಕಾರ್ಯಕರ್ತರು ಒಂದು ಶಾಸಕರ ಯಾವ ರೀತಿ ನಿಲುವು, ಯಾವ ರೀತಿ ಇರುತ್ತೆ? ಸರ್, ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಶಾಸಕರು. 2028ಕ್ಕೆ ಇದೇ ನಮ್ಮ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಪುರದಲ್ಲಿ ಸ್ಪರ್ಧೆ ಮಾಡುವುದು ವೆಂಕಟಶಿವಾರೆಡ್ಡಿ ಅವರು ಖಚಿತ. ನಮ್ಮ JDS ಪಕ್ಷದಲ್ಲಿ ಟಿಕೆಟ್ ಕೂಡ ಸಿಗುವುದು 100ಕ್ಕೆ 100ರಷ್ಟು ಖಚಿತ. 2028ಕ್ಕೆ ನಮ್ಮ ಶಾಸಕರಾದ ವೆಂಕಟಶಿವಾರೆಡ್ಡಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸಿ ಅವರನ್ನು ಮಂತ್ರಿ ಮಾಡಿ 2028ಕ್ಕೆ ನಮ್ಮ ಕುಮಾರಣ್ಣ ಅವರನ್ನು ಮುಖ್ಯಮಂತ್ರಿಯಾಗಿ ಕಾಣುವುದು ನಮ್ಮೆಲ್ಲ JDS ಕಾರ್ಯಕರ್ತರ ಆಸೆ ಮತ್ತು ನಮ್ಮದು ಒಂದು ಸಂಕಲ್ಪ ಆಗಿ ಕೂಡ ನಿಂತಿದೆ.